friends, once again welcome back to my channel. Today I am going to explain 6th standard Ganita Prakash. It's a new textbook and the chapter 3 number play. Friends, ಈ ದಿನ ನಾನು 6ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 3 ನಂಬರ್ ಪ್ಲೇ ಅನ್ನೋ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬಹಳಷ್ಟು ಜನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೆನಿ ಆಫ್ ಯು ಹ್ಯಾವ್ ರಿಕ್ವೆಸ್ಟೆಡ್ ಇನ್ ದ ಕಮೆಂಟ್ ದಟ್ ಐ ಎಕ್ಸ್ಪ್ಲೇನ್ ದ ಲೆಸನ್ ಇನ್ ದ ಕನ್ನಡ so that they are easier to understand. That's why I have decided to explain this chapter in Kannada. Many students study in the Kannada medium up to class 5th and then switch to the English medium in the class 6th. Because of this change, some students find it difficult to understand the concept in the English. ಬಹಳಷ್ಟು ಜನ ಐದನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಮಲ್ಲಿ ಇರ್ತಾರೆ, ನೆಕ್ಸ್ಟು 6ನೇ ಕ್ಲಾಸಿಗೆ ಸ್ವಿಚ್ ಆಗ್ತಾರೆ. ಸೊ ದ್ಯಾಟ್ಸ್ ವೈ ಟು ಮೇಕ್ ಲರ್ನಿಂಗ್ ಈಸಿಯರ್ ಐ ವಿಲ್ ಎಕ್ಸ್ಪ್ಲೇನ್ every topic in the simple and easy to understand Kannada while following the English textbook. Okay, so ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ. ಸೊ ನಂಬರ್ ಪ್ಲೇಯಲ್ಲಿ ಫಸ್ಟ್ ಏನಿದೆ, ನಂಬರ್ಸ್ ಆರ್ ಯೂಸ್ಡ್ ಇನ್ ದ ಡಿಫ್ರೆಂಟ್ ಕಾಂಟೆಕ್ಸ್ಟ್. ನಾವು ನಂಬರ್ಸ್ಗಳನ್ನು, ಸಂಖ್ಯೆಗಳನ್ನು ನಮ್ಮ ಜೀವನದಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ನಾವು ಎಣಿಸಕ್ಕೆ ಕೌಂಟಿಂಗಲ್ಲಿ ಬಳಸ್ತೇವೆ. ಆಮೇಲೆ ನೆಕ್ಸ್ಟು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಷ್ಟೇ ಅಲ್ಲದೆ ಬಹಳಷ್ಟು ರೀತಿಯ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದ್ರೊಳಗಡೆ ನಾವು ನಂಬರ್ಸ್ಗಳನ್ನು ಬಳಸ್ತೇವೆ. ಸೊ ಅದಾದಮೇಲೆ ನೆಕ್ಸ್ಟು 3.1 ನಂಬರ್ಸ್ ಕ್ಯಾನ್ ಟೆಲ್ ಅಸ್ ಥಿಂಗ್ಸ್. ಹೌದು, ಕೆಲವೊಂದು ನಂಬರ್ಸು ನಮಗೆ ಯಾವ್ಯಾವ ಥಿಂಗ್ಸು ಎಲ್ಲೆಲ್ಲಿದೆ, ಎಷ್ಟಿದೆ, ಹೇಗೆ, ಏನು ಅಂತ ಹೇಳ್ಬಿಟ್ಟು ಎಲ್ಲ ನಮಗೆ ತಿಳಿಸತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೇರವಾಗಿ ನಾನು 3.2ಗೆ ಬರ್ತೇನೆ. ಸೂಪರ್ ಸೆಲ್ಸ್ ಬಗ್ಗೆ ಹೇಳ್ತೇನೆ. ಸೂಪರ್ ಸೆಲ್ಸ್ ಅಂತ ಅಂದರೆ ಏನು ಅಂತಂದರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಏನಪ್ಪ ಅಂತಂದರೆ, ಸೂಪರ್ ಸೆಲ್ ಅಂತ ನಾವು ಒಂದು ನಂಬರನ್ನು ಯಾವಾಗ ಕೌಂಟ್ ಮಾಡ್ತೇವೆ ಅಂತ ಅಂದರೆ, ಎರಡು ಅಕ್ಕಪಕ್ಕದ ನಂಬರ್ಗಳು ಚಿಕ್ಕದಿದ್ದು ಮಧ್ಯದ ನಂಬರ್ ದೊಡ್ಡದಿದ್ರೆ ಅದನ್ನು ನಾವು ಸೂಪರ್ ಸೆಲ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ 43 ಮತ್ತು 75 79 ಅನ್ನೋದು ದೊಡ್ಡದು, ಬಿಗ್ಗರ್ ನಂಬರ್. ಹಾಗಾಗಿಬಿಟ್ಟು ನಾವು 79 ನಾವು ಸೂಪರ್ ಸೆಲ್ ಅಂತೀವಿ. ಸೊ ಹಾಗೇ ನಾವು ಕೈಯನ್ನು ಸರಿಸಿದಾಗ ಈ ಎರಡು ನಂಬರಲ್ಲಿ ನೋಡಿ, 79 63 75 ದೊಡ್ಡದಲ್ಲ, 79 ದೊಡ್ಡದು. ಹಾಗಾಗಿಬಿಟ್ಟು 75 ಇಟ್ಸ್ ನಾಟ್ ಅ ಸೂಪರ್ ಸೆಲ್. ಹಾಗೇ ಮುಂದಕ್ಕೆ ಹೋಗೋಣ. 75 10 63 ಅಲ್ಲ, 75 ಇದೆ. ಮಧ್ಯದ ನಂಬರ್, ಆ್ಯಕ್ಚುಲಿ ಮಧ್ಯದ ನಂಬರ್ ಬಿಗ್ಗರ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಹಾಗೆ ಸರಿತಾ ಹೋದರೆ 10 ಮತ್ತು 28 ಮಧ್ಯೆ 29 ಇದೆ. ನೆಕ್ಸ್ಟ್ ಮುಂದಕ್ಕೆ ಹೋದಾಗ 34 ಇದೆ. ಯಾಕೆ 34ಅನ್ನು ನಾವು ಇಲ್ಲಿ ಶೇಡ್ ಮಾಡಿದ್ದೇವೆ, ಸೂಪರ್ ಸೆಲ್ ಅಂತ ತೊಗೊಂಡಿದ್ದೇವೆ ಅಂತ ಅಂದರೆ, ಇಲ್ಲಿ ಯಾವ ನಂಬರು ಇಲ್ಲ, ಹೌದಲ್ವಾ, ಇಲ್ಲಿ ಬಾಕ್ಸೇ ಇಲ್ಲ. ಸೊ ಹಾಗಾಗಿಬಿಟ್ಟು ನಾವೇನು ಮಾಡ್ತೀವಿ, ಅದರ ಮುಂದಿನ ನಂಬರ್ ಯಾವುದಿದೆಯೋ ಅದನ್ನು ಕನ್ಸಿಡರ್ ಮಾಡ್ತೇವೆ. 28ಕ್ಕಿಂತ ಅದು ಒಂದು ವೇಳೆ ಅದು ದೊಡ್ಡದಿದ್ದರೆ ಅದು ಸಹ ಸೂಪರ್ ಸೆಲ್ ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡ್ಬೋದು, ಒಂದು ವೇಳೆ ಇದ್ರ ಮುಂದೆನೂ ಸಹ ಯಾವುದು ನಂಬರ್ ಇಲ್ಲವಲ್ವಾ, ಈ ನಂಬರ್ಗಿಂತ ಈ ನಂಬರ್ ಜಾಸ್ತಿ ಇದ್ದರೆ ಇದು ಸಹ ಸೂಪರ್ ಸೆಲ್ ಆಗುತ್ತೆ. ನಾವು ಲಾಸ್ಟಿನ ಒಂದು ನಂಬರ್ಸ್ಗಳಲ್ಲಿ ಕೌಂಟ್ ಮಾಡ್ತಿರುವಾಗ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಮಧ್ಯದ ನಂಬರು ಮತ್ತು ಫಸ್ಟ್ ಮತ್ತು ಲಾಸ್ಟ್ ನಂಬರನ್ನು ಸ್ವಲ್ಪ ಕೌಂಟಲ್ಲಿ ನೋಡ್ಕೊಳ್ಳಿ. ಸೊ ಎರಡನೇ ರೋಯಲ್ಲಿ ಬಂದಾಗ ನಾವು 200 577 ಇಲ್ಲಿ ಜಾಸ್ತಿ ಆಯಿತು. ನೆಕ್ಸ್ಟು ಇದರೊಳಗಡೆ ಇದು ಜಾಸ್ತಿ ಆಯಿತು. ಲಾಸ್ಟಿಗೆ ನೋಡಿದಾಗ 109ಗಿಂತ 198 ಜಾಸ್ತಿ ಇದೆ. ಸೊ ದಟ್ಸ್ ವೈ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಸೂಪರ್ ಸೆಲ್. ಓಕೆ, ಸೊ ಇಲ್ಲಿ ಮತ್ತೆ ಬರ್ತಾ ಇದ್ದೀನಿ, 200 ಇಲ್ಲಿ ಸೂಪರ್ ಸೆಲ್ ಅಲ್ಲ. ಬಿಕಾಸ್ 200 ಮುಂದೆ ಅಂತೂ ಯಾವ ನಂಬರು ಇಲ್ಲ, ಆದರೆ ಹಿಂದೆ ನಂಬರ್ ನೋಡ್ತೀನಿ 577 ಇದೆ, 577 ಇದೆ. ಸೊ ವಿಚ್ ಈಸ್ ಬಿಗ್ಗರ್ ದ್ಯಾನ್ ದಿಸ್. ಒಂದು ವೇಳೆ 200 ಬದಲಿಗೆ ಇಲ್ಲಿ 800 ಇತ್ತು ಅಂತಂದರೆ ನಾವು ಇದನ್ನು ಸೂಪರ್ ಸೆಲ್ ಆಗಿ ಮಾಡ್ತಾ ಇದ್ವಿ. ಇದಕ್ಕಿಂತ ಆದರೂ ಇದು ದೊಡ್ಡದಿದೆಯಲ್ಲ ಅಂತ ಹೇಳಿ. ಓಕೆ, ಇಲ್ಲಿ ಒಂದು ಬಾಕ್ಸ್ ಇರ್ತಿದ್ರೆ ಇದು ಮಧ್ಯದ ನಂಬರ್ ಆಗ್ತಿತ್ತು ಅಲ್ವಾ. ಮಧ್ಯದ ನಂಬರ್ ಅಂತ ಕೌಂಟ್ ಮಾಡಿದಾಗ ಈ ಎರಡು ನಂಬರ್ ಮಧ್ಯಕ್ಕೆ ಇದು ಚಿಕ್ಕದಿದೆ, ಇದೇ ಆಲ್ರೆಡಿ ಇಲ್ಲೇ ತೋರಿಸ್ತಾ ಇದೆ, ಇದು ದೊಡ್ಡದಿದೆಯಲ್ವಾ. ಹಾಗಾಗಿಬಿಟ್ಟು ಇದು ಸೂಪರ್ ಸೆಲ್ ಅಲ್ಲ. ಸೊ ಅದನ್ನೇ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬರೋಣ ಫಿಗರ್ ಇಟ್ ಔಟಲ್ಲಿ. ಕಲರ್ ಆರ್ ಮಾರ್ಕ್ ದ ಸೂಪರ್ ಸೆಲ್ಸ್ ಇನ್ ದ ಟೇಬಲ್ ಬಿಲೋ. ಸೊ ಬನ್ನಿ ನೋಡೋಣ. ಸೊ ಫಸ್ಟು ಇದು ನೋಡೋಣ, 6828 670. ನಾನು ಹೇಳಿದ್ದೆ ಇದಕ್ಕಿಂತ ಈ ನಂಬರ್ ದೊಡ್ಡದಿದೆ ಅಂತ ಅಂದಮೇಲೆ ಇದು ಸೂಪರ್ ಸೆಲ್. ಓಕೆ, ಬಂತು. ಸೊ ಇವೆರಡರ ಮಧ್ಯಕ್ಕೆ ಇದಿದೆ, ಇದು ದೊಡ್ಡದಿದೆ. ಸೊ ಬನ್ನಿ, ಸೂಪರ್ ಸೆಲ್. ಸೊ ಇವೆರಡರ ಮಧ್ಯಕ್ಕೆ ಇದು ಇಲ್ಲ, ಇವೆರಡರ ಮಧ್ಯಕ್ಕೆ ಇದು ದೊಡ್ಡದಿದೆ, 7000 ಇದೆ, ಇಲ್ಲಿ 5000 ಇದೆ, ಇಲ್ಲಿ 8000 ಇದೆ. ಸೊ ಲಾಸ್ಟಿನ ಒಂದನ್ನು ನೋಡೋಣ, 52 ಇದು ಇದಕ್ಕಿಂತ ದೊಡ್ಡದಿಲ್ಲ. ಸೊ ಹಾಗಾಗಿಬಿಟ್ಟು ಇದು ಸೂಪರ್ ಸೆಲ್ ಅಲ್ಲ. ಓಕೆ, ಇಟ್ಸ್ ನಾಟ್ ಅ ಸೂಪರ್ ಸೆಲ್. ಸೊ ಫಿಲ್ ಇನ್ ದ ಟೇಬಲ್ ಬಿಲೋ ವಿತ್ ಓನ್ಲಿ 4 ಡಿಜಿಟ್ ನಂಬರ್. ನಾವೇ ಫಿಲಪ್ ಮಾಡಬೇಕಂತೆ 4 ಡಿಜಿಟ್ ನಂಬರ್. ಯಾವ ರೀತಿಯಾಗಿ ಅಂತ ಅಂದರೆ, ಸೊ ನಮ್ಮ ಕಂಡೀಷನ್ಸ್ಗಳು ಅಪ್ಲೈ ಆಗಬೇಕು. ಸೊ ಈ ನಂಬರು ಸೂಪರ್ ಸೆಲ್ ಅಂತ ಅಂದರೆ ಇದಕ್ಕಿಂತ ಜಾಸ್ತಿ ಇರಬೇಕು. ಎಷ್ಟು ಬರೆಯೋಣ ಅಂತಂದರೆ 54 ತೊಗೊಳ್ಳೋಣ. 5439
ಓಕೆ, ಜಾಸ್ತಿ ಇದೆ. ಸೊ ಈಗ ಈ ನಂಬರು ಇದಕ್ಕಿಂತ ಕಡಿಮೆ ಇರಬೇಕಲ್ವಾ, ಆವಾಗಲೇ ನಾವು ಇದು ಮಧ್ಯದ ಮಿಡ್ಲ್ ನಂಬರ್ ಆಗುತ್ತೆ. ಸೊ ಮಧ್ಯದ ನಂಬರ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ಚಿಕ್ಕ ತೊಗೊಳ್ಬೇಕು. ಆದರೆ ಇಲ್ಲೂ ಒಂದು ಕಂಡೀಷನ್ ಇದೆ, ಇದು ದೊಡ್ಡದಿದೆಯಂತೆ. ಹಾಗಾದರೆ ಇದಕ್ಕಿಂತ ಚಿಕ್ಕದು ತೊಗೊಳ್ಳೋಣ. ಎಷ್ಟು? 1200. ಓಕೆ, 1258 ಇದೆ. ಅದಾದಮೇಲೆ ಒಂದು ನಂಬರ್ ತೊಗೊಳ್ಳೋಣ, 1000 ತೊಗೊಳ್ಳೋಣ. ಸೊ ಈಸಿಯಾಗಿ. ಅದಾದಮೇಲೆ ಇನ್ನೊಂದು ನಂಬರ್ ತೊಗೊಳ್ಳೋಣ, 1111 ತೊಗೊಳ್ಳೋಣ. ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇದಕ್ಕಿಂತ ಚಿಕ್ಕದೇ ನಂಬರ್ ಇರಬೇಕು, ದಟ್ ಈಸ್ 7000 ತೊಗೊಳ್ಳೋಣ. ಸೊ ನೀವು ಯಾವುದೇ ನಂಬರ್ ತೊಗೊಬಹುದು. ಓಕೆ, ಕಂಡೀಷನಿಗೆ ರಿಲೇಟ್. ಸೊ ಇದಕ್ಕಿಂತ ಇದು ದೊಡ್ಡದಿರಬೇಕಂತೆ. ಆ್ಯಕ್ಚುಲಿ ಇದು ಸೂಪರ್ ಸೆಲ್ ಅಂದಮೇಲೆ ಇದಕ್ಕಿಂತ ಇದು ದೊಡ್ಡದಿರುತ್ತೆ. ಸೊ ಒಂದು ನಂಬರ್ ಜಾಸ್ತಿ ತೊಗೊಂಡ್ರು ಸಹ ಅದು ದೊಡ್ಡ ನಂಬರೇ. ಓಕೆ, 36. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. Fill the table below such that we get as many supercells as possible. Use numbers between 100 to 1000 without repetition. ಸೊ ನಂಬರ್ಗಳನ್ನು ತಗೊಂಡಿದ್ದು ವಿತೌಟ್ ರಿಪಿಟೇಷನ್ ಆಗ್ದಂಗೆ ನಂಬರ್ಸ್ಗಳನ್ನು ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ 999. ಸೊ ಇಲ್ಲಿ ನಂಬರ್ಸ್ ರಿಪೀಟ್ ಆಗಿದೆ ಅಂದ್ಕೊಂಬೇಡಿ. ಸೊ 999 ಇಲ್ಲಿ ಮತ್ತೆ ಎಲ್ಲೂ ಬರಬಾರ್ದು ಅಂತ ಹೇಳ್ತಿರೋದು. ಸೊ 101, 55, 444, 666. ಸೊ ರ್ಯಾಂಡಮಾಗಿ ತೊಗೊಳ್ತಾ ಇದ್ದೀವಿ. 333, ದೆನ್ 498, 397, 581. ಓಕೆ, ಸೊ ಫಿಲ್ ದ ಟೇಬಲ್. ಇದರೊಳಗಡೆ ಯಾವುದು ಸೂಪರ್ ಸೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. 999 ಬರುತ್ತೆ. ಯಾಕೆಂತಂದರೆ ಇದಕ್ಕಿಂತ ಇದು ದೊಡ್ಡದಿದೆ, ಫಸ್ಟ್ ಕಂಡೀಷನ್. ಸೊ ಇದ್ರ ಮಧ್ಯಕ್ಕಿದು, ಇದ್ರ ಮಧ್ಯಕ್ಕಿದು, ಇದ್ರ ಮಧ್ಯಕ್ಕಿದು, ಲಾಸ್ಟಿಂದ ಮತ್ತೆ ಬರಬೇಕು ಅಂತಂದರೆ ನಾವು ದೊಡ್ಡ ನಂಬರನ್ನು ಕೊಟ್ಟಿದ್ದೇವೆ. ಸೊ ಅವ್ರು ಹೇಳಿದ್ದಾರೆ ವಿ ಗೆಟ್ ಆ್ಯಸ್ ಮೆನಿ ಸೂಪರ್ ಸೆಲ್ಸ್ ಆ್ಯಸ್ ಪಾಸಿಬಲ್. ಇಷ್ಟು ಹಾಗಾಗಿಬಿಟ್ಟು ನಾವು ಈ ರೀತಿಯಾಗಿ ಟೇಬಲನ್ನು ಮಾಡಿ. ಔಟ್ ಆಫ್ ದ 9 ನಂಬರ್ಸ್ ಹೌ ಮೆನಿ ಸೂಪರ್ ಸೆಲ್ಸ್? 1 2 3 4 5 5 ಸೂಪರ್ ಸೆಲ್ಸ್. ಓಕೆ, ಆರ್ ದೇರ್. ಫೈಂಡ್ ಔಟ್ ಹೌ ಮೆನಿ ಸೂಪರ್ ಸೆಲ್ಸ್ ಆರ್ ಪಾಸಿಬಲ್ ಫಾರ್ ಡಿಫ್ರೆಂಟ್ ನಂಬರ್ಸ್ ಆಫ್ ದ ಸೆಲ್ಸ್. ಸೊ ಹಾಗಾದರೆ ಎಷ್ಟು ನಮಗೆ ನಂಬರ್ಸು ಸಿಗ್ಬಹುದು ಅಂತ ಕೇಳ್ತಾ ಇದ್ದಾರೆ. 5th ಒಂದು ಕ್ವಶನಿಗೆ ನಾವೇನು ಬರಿಬಹುದು ಅಂತ ಅಂದರೆ ಎಷ್ಟು ಸೂಪರ್ ಸೆಲ್ಸ್ ಬರ್ಬೋದು. ಸೊ ಡೂ ಯು ನೋಟಿಸ್ ಎನಿ ಪ್ಯಾಟರ್ನ್? ಕಂಟಿನ್ಯೂ ನೋಡೋಣ. ವಾಟ್ ಈಸ್ ದ ಮೆಥಡ್ ಟು ಫಿಲ್ ಅ ಗಿವನ್ ಟೇಬಲ್ ಟು ಗೆಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಸೂಪರ್ ಸೆಲ್ಸ್? ಎಕ್ಸ್ಪ್ಲೋರ್ ಆ್ಯಂಡ್ ಶೇರ್ ಯುವರ್ ಸ್ಟ್ರಾಟಜಿ. ಓಕೆ, ಇಲ್ಲಿ ಒಂದು ಮ್ಯಾಕ್ಸಿಮಮ್ ನಂಬರ್ ಆಫ್ ಸೂಪರ್ ಸೆಲ್ಸ್ ತೊಗೊಳಕ್ಕೆ ಒಂದು ಮೆಥಡ್ ಇದೆ. ಏನು ಮೆಥಡಪ್ಪ ಅಂತ ಅಂದರೆ ಟು ಗೆಟ್ the maximum number of super cells, we have to write first bigger number, then a smaller number. ಫಸ್ಟು ನಾವು ಈ ರೀತಿಯಾಗಿ ನಮಗೆ ಬಹಳಷ್ಟು ಸೂಪರ್ ಸೆಲ್ಗಳು ಬೇಕು ಅಂತ ಅಂದರೆ ಫಸ್ಟು ನಾವು ದೊಡ್ಡ ನಂಬರನ್ನು ಬರಿಬೇಕು. ಅದಾದಮೇಲೆ ಚಿಕ್ಕ ನಂಬರನ್ನು ಬರಿಬೇಕು. ಮತ್ತೆ ರಿಪೀಟ್ ದ ಸೇಮ್ ಪ್ಯಾಟರ್ನ್. ಓಕೆ, ರಿಪೀಟ್ ಸೇಮ್ ಪ್ಯಾಟರ್ನನ್ನು ರಿಪೀಟ್ ಮಾಡೋದು. ದೊಡ್ಡ ನಂಬರು ಸಣ್ಣ ನಂಬರ್, ದೊಡ್ಡ ನಂಬರು ಚಿಕ್ಕ ನಂಬರ್, ದೊಡ್ಡ ನಂಬರು ಚಿಕ್ಕ ನಂಬರನ್ನು ರಿಪೀಟ್ ಮಾಡೋದ್ರಿಂದ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೂಪರ್ ಸೆಲ್ಸ್. ಇಷ್ಟನ್ನು ಬರೆದರೆ ಆಯಿತು. ಓಕೆ, ಫಾರ್ ದ 5th ಕ್ವಶನ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ದೊಡ್ಡ ನಂಬರು ಸ್ಮಾಲು, ದ ಬಿಗರ್ ಒನ್, ಸ್ಮಾಲರ್ ಒನ್, ಬಿಗರ್ ಒನ್, ಸ್ಮಾಲರ್ ಒನ್, ಬಿಗರ್ ಒನ್, ಸ್ಮಾಲರ್ ಒನ್, ಲಾಸ್ಟ್ ಒನ್ ದ ಬಿಗ್ ಒನ್. ಓಕೆ, ಫಾರ್ ದ 6th ಕ್ವಶನ್. ನೆಕ್ಸ್ಟ್, can you fill a supercell table without repeating numbers such that there are no supercells? Why or why not? ಏನು ಹೇಳ್ತಾ ಇದ್ದಾರೆ, ಒಂದು ಸೂಪರ್ ಸೆಲ್ಲನ್ನು ಒಂದು ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಫಿಲಪ್ ಮಾಡಬೇಕಂತೆ. ಒಂದು ಸೂಪರ್ ಸೆಲ್ ಬರಬಾರ್ದಂತೆ. ಆ ರೀತಿಯಾಗಿ ನಾವು ಒಂದು ಏನೊಂದು ಟೇಬಲನ್ನು ರೆಡಿ ಮಾಡಬೇಕಂತೆ. ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ತೀನಿ, ಇದು 10, ಇದು 11, ಇದು 12,
ಇದು 13, ಇದು 14, ಇದು 15. ಓಕೆ, ಇಲ್ಲಿ ಸೂಪರ್ ಸೆಲ್ ಇಲ್ಲ. ಎಲ್ಲಿ? ಇದು ಸೂಪರ್ ಸೆಲ್ ಅಲ್ಲ, ಬಿಕಾಸ್ ಇದು ಚಿಕ್ಕದಿದೆ. ಓಕೆ ಫೈನ್. ಇದ್ರ ಮಧ್ಯ ಇದಿದೆ, ಇದು 12ಗಿಂತ ಚಿಕ್ಕದಿದೆ, ಇದೂ ಸೂಪರ್ ಸೆಲ್ ಅಲ್ಲ, ಇದು ಅಲ್ಲ. ಇದು ಮಧ್ಯ ಇದಿದೆ, 13 ದೊಡ್ಡದು, ಇದು ಸೂಪರ್ ಸೆಲ್ ಅಲ್ಲ, ಇದು ಸೂಪರ್ ಸೆಲ್ ಅಲ್ಲ. ಇದ್ರ ಮಧ್ಯ ಇದಿದೆ, ಇದು ಸೂಪರ್ ಸೆಲ್ ಅಲ್ಲ, ಬಿಕಾಸ್ ದಿಸ್ ಒನ್ ಇಸ್ ದ ಬಿಗರ್ ಒನ್. ಬಟ್ ನಾವು ಸೂಪರ್ ಸೆಲ್ ಐಡೆಂಟಿಫೈ ಮಾಡ್ತಾ ಇರುವಾಗ ಇಲ್ಲಿ ನೋಡಿದ್ವಿ ಏನು, ಒಂದು ವೇಳೆ ಈ ನಂಬರ್ಗಿಂತ ಈ ನಂಬರ್ ದೊಡ್ಡದಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಅ ಸೂಪರ್ ಸೆಲ್ ಅಂತ ಹೇಳಿ. ಸೊ ಹಾಗಾಗ್ಬಿಟ್ಟು ಇದು ಸೂಪರ್ ಸೆಲ್. ಸೊ ನಾವು ಯಾವುದೇ ಒಂದು ನಂಬರ್, ಇದೇ ನಂಬರ್ ಅಲ್ಲ, ನೀವು ಯಾವುದೇ ನಂಬರ್ ತಗೊಳ್ಳಿ, ಆ ನಂಬರನ್ನು ನೀವು ಬರೆಯಕ್ಕೆ ಹೋದಾಗ ಸೊ ರಿಪೀಟ್ ಆಗಬಾರ್ದಂತೆ, ರಿಪೀಟ್ ಆಗ್ದಂಗೆ ನೀವು ಹೇಳಬಹುದು ಏನಂತ ಹೇಳಿಬಿಟ್ಟು, ಸೊ ನಾನು ಇನ್ನೂ ಚಿಕ್ಕದೇ ನಂಬರ್ ತೊಗೊಳ್ತೀನಿ, 15 ಬೇಡಪ್ಪ, ನನ್ನ ತಲೆಯಲ್ಲಿ ಓಡ್ತಾ ಇದೆ ಏನು 9 ಅಂತ ಓಡ್ತಾ ಇದೆ ಅಂದ್ಕೊಳ್ಳೋಣ. 15 ಬದಲಿಗೆ 9 ತೊಗೊಳ್ತೀನಿ ಅಂದ್ಕೊಳ್ಳಿ. ಓಕೆ, 10 ಇದೆ, ಇದೆಲ್ಲ ಸೇಮ್ ಆಯಿತು. ಈಗ ಇಲ್ಲಿ ಬರೋಣ, 13 ಮತ್ತು 9 ಮಧ್ಯೆ 14 ಇದೆ, 14 ಸೂಪರ್ ಸೆಲ್ ಆಗಿಬಿಡ್ತು ಅಲ್ವಾ? ಇವೆರಡರ ಮಧ್ಯೆ ದೊಡ್ಡದು ಇದೆ ಅಲ್ವಾ, 14 ಸೂಪರ್ ಸೆಲ್ ಆಗಿಬಿಡ್ತಲ್ವಾ? ಸೊ ಹಾಗಾಗ್ಬಿಟ್ಟು ಯಾವುದಾದ್ರೂ ಒಂದಾದರೂ ಸೂಪರ್ ಸೆಲ್ ಸಿಕ್ಕೇ ಸಿಗತ್ತೆ. ಸೊ ಸೂಪರ್ ಸೆಲ್ ಇಲ್ಲದೆ ಇರೋ ಯಾವುದೇ ಒಂದು ನಾವು ಟೇಬಲನ್ನು ನಾವು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ಫಾರ್ ದ 6th ಆನ್ಸರ್ ವಿ ಹ್ಯಾವ್ ಟು ರೈಟ್. ಸೊ ಏನು ಬರಿಬೇಕಪ್ಪ ಅಂತಂದರೆ 6ನೇ ಕ್ವಶನಿಗೆ ಆನ್ಸರ್ ನೋ. ಇಫ್ ವಿ ಫಿಲ್ with numbers increasing by 1, we get at least 1 super cell. We get at least 1 super cell, that is the last one ಅಲ್ವಾ? ದಟ್ ಈಸ್ ದ ಲಾಸ್ಟ್ ಒನ್ ಅಂತ ಹೇಳಿಬಿಟ್ಟು ಬರೆದ್ರೆ ಆಯಿತು. ಓಕೆ, ಫಾರ್ ಎಕ್ಸಾಂಪಲನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀನಿ, ಅದನ್ನೇ ಬರಿಬೋದು. ನೆಕ್ಸ್ಟ್, ವಿಲ್ ದ ಸೆಲ್ ಹ್ಯಾವಿಂಗ್ ದ ಲಾರ್ಜೆಸ್ಟ್ ನಂಬರ್ ಇನ್ ಎ ಟೇಬಲ್ ಆಲ್ವೇಸ್ ಬಿ ಅ ಸೂಪರ್ ಸೆಲ್? ಏನು ಹೇಳ್ತಾ ಇದ್ದಾನೆ? ಸೊ ಒಂದು ನಿಮಿಷ, ಏನು ಟೇಬಲಲ್ಲಿ ದೊಡ್ಡ ಸಂಖ್ಯೆ ಹೊಂದಿರುತ್ತಲ್ಲ ಸೆಲ್ಲು, ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತಾ? ನೆಕ್ಸ್ಟ್ ಕಂಟಿನ್ಯೂ, ಕ್ಯಾನ್ ದ ಸೆಲ್ ಹ್ಯಾವಿಂಗ್ ದ ಸ್ಮಾಲೆಸ್ಟ್ ನಂಬರ್ ಇನ್ ದ ಟೇಬಲ್ ಬಿ ಎ ಸೂಪರ್ ಸೆಲ್? ಹಾಗಾದರೆ ಈ ಒಂದು ಟೇಬಲಲ್ಲಿ ಅತಿ ಚಿಕ್ಕ ಸಂಖ್ಯೆ ಇರುತ್ತಲ್ಲ, ಆ ಒಂದು ಸೆಲ್ ಸಹ ಒಂದು ಸೂಪರ್ ಸೆಲ್ ಆಗಬಹುದಾ? ಹೌದು ಅಥವಾ ಇಲ್ಲ, ವೈ ಆರ್ ವೈ ನಾಟ್ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರನ್ನು ನಾವೇನು ಬರೀಬೇಕಪ್ಪ ಅಂದರೆ, ಓಕೆ, ಅದಕ್ಕೆ ಏನು ಆನ್ಸರ್ ಬರೀಬೇಕಪ್ಪ ಅಂತ ಅಂದರೆ, ಎಸ್, the cell having the largest numbers in a table always be a super cell. ಆ ಒಂದು ನಾವು ಸೆಲ್ಲು, ಆ ಒಂದು ಟೇಬಲಲ್ಲಿ ಯಾವ ದೊಡ್ಡ ನಂಬರ್ ಇರುತ್ತಲ್ವಾ, ಅದು ಯಾವತ್ತೂ ಸೂಪರ್ ಸೆಲ್ ಆಗೇ ಇರುತ್ತೆ, ಡೆಫಿನೆಟ್ಲಿ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಇಲ್ಲೇ ನೋಡಿ. ಸೊ ಇದರೊಳಗಡೆ ಎಲ್ಲಕ್ಕಿಂತ ಜಾಸ್ತಿ ದೊಡ್ಡ ನಂಬರ್ ಯಾವುದಿದೆ? 790 ಇದೆ, ಅದು ಸೂಪರ್ ಸೆಲ್ ಆಗಿದೆ, ಹೌದಲ್ವಾ? ಓಕೆ ಫೈನ್. ನೆಕ್ಸ್ಟ್, ಆ್ಯಂಡ್ ದ cell having the smallest number in a table will never be a super cell as its adjacent cell has a bigger number. ಯಾವೊಂದು ಟೇಬಲಲ್ಲಿ ಚಿಕ್ಕ ನಂಬರ್ ಇರುತ್ತಲ್ಲ, ಅದು ಯಾವತ್ತೂ ಸಹ ಸೂಪರ್ ಸೆಲ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು, ಈ ನಂಬರಲ್ಲಿ, ಈ ಟೇಬಲಲ್ಲಿ ಎಲ್ಲಕ್ಕಿಂತ ಚಿಕ್ಕದು 109, ಇದು ಸೂಪರ್ ಸೆಲ್ ಅಲ್ಲ. ಯಾಕೆ ಅಂತಂದರೆ, ಬಿಕಾಸ್ ಇಟ್ಸ್ ಅಡ್ಜಸೆಂಟ್ ಸೆಲ್ ಹ್ಯಾಸ್ ಎ ಬಿಗ್ಗರ್ ನಂಬರ್. ಅದ್ರ ಪಕ್ಕ, ಅದು ಸೂಪರ್ ಸೆಲ್ ಅಂತ ಅಂದರೆ ಅದ್ರ ಪಕ್ಕ ಒಂದು ಬಿಗ್ ನಂಬರ್ ಇರುತ್ತೆ. ಸೊ ಇಲ್ಲೂ ಸಹ ನೀವು ನೋಡಬಹುದು, 10 ಅನ್ನೋದು, 10 ಅನ್ನೋದು ಸ್ಮಾಲರ್ ಸೆಲ್ ಅಲ್ವಾ? ಸ್ಮಾಲರ್ ಸೆಲ್ಲಲ್ಲಿ ಇದ್ರ ಪಕ್ಕ ದೊಡ್ಡ ನಂಬರ್ ಇರೋದ್ರಿಂದ ಇಲ್ಲೂ ಇದೆ, ಅಡ್ಜಸೆಂಟಲ್ಲಿ ಇಲ್ಲೂ ಇದೆ ದೊಡ್ಡ ನಂಬರು. ಹಾಗಾಗ್ಬಿಟ್ಟು ಯಾವತ್ತೂ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೇ ದೊಡ್ಡ ಸಂಖ್ಯೆ ಯಾವತ್ತು ಸೂಪರ್ ಸೆಲ್ ಆಗೇ ಇರುತ್ತೆ. ಓಕೆ, ಅದಕ್ಕೆ ಎಕ್ಸಾಂಪಲ್ ಇದನ್ನೇ ಕೊಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಇಸ್ 8th one. Fill a table such that the cell having a second largest number is not a super cell. ಸೊ ನಾವೊಂದು ಫಿಲಪ್ ಮಾಡಬೇಕಂತೆ, ಒಂದು ಟೇಬಲನ್ನು ರೆಡಿ ಮಾಡಬೇಕಂತೆ. ಸೊ ಸಿಂಪಲ್ ಆಗಿ ಏನು ಮಾಡ್ತೇನೆ, 8ಗೆ ಆನ್ಸರು 1 2 3 4 5 6 7 8 9 10. ಓಕೆ ಫೈನ್. ಸೊ ಲಾರ್ಜೆಸ್ಟ್ ಸೆಕೆಂಡ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ದ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್. ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಅಂತಂದರೆ ಲಾರ್ಜೆಸ್ಟ್ ಇಸ್ 10 1,
10th, ಆಮೇಲೆ 10 ಅಲ್ಲ, ಸೆಕೆಂಡ್ ಲಾರ್ಜೆಸ್ಟ್ ಅಂತ ಅಂದರೆ 9. ಸೊ 9 ಇಸ್ ಇಟ್ ಎ ಸೂಪರ್ ಸೆಲ್? ನೋ, ಇದು ಇದ್ರ ಮಧ್ಯೆ ತಗೊಂಡಾಗ 10 ಅನ್ನೋದು ಸೂಪರ್ ಸೆಲ್ ಆಗುತ್ತೆ. ಯಾವತ್ತು ನೀವು ಈ ನಂಬರಿನ ಕೆಳಗಡೆ ಯಾವತ್ತು ಕೊಡ್ತೀವ್ರಲ್ವಾ, ಅದು ದಿಸ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ಇಟ್ಸ್ ನಾಟ್ ಅ ಸೂಪರ್ ಸೆಲ್. ಓಕೆ, ಸೆಕೆಂಡ್ ಲಾರ್ಜೆಸ್ಟ್ ನಂಬರನ್ನು ನೀವು ಹುಡುಕಿ ನೋಡಿದಾಗ ಅದು ಸೂಪರ್ ಸೆಲ್ ಆಗಿರೋದಿಲ್ಲ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್, fill a table such that the cell having the second largest number is not a supercell. Same thing, but the second smallest number is a supercell. Is it possible? ಓಕೆ, ಈಗ ನಾವೇನು ಮಾಡಬೇಕಂತೆ ಅಂತ ಹೇಳಿದ್ರೆ, ಎರಡನೇ ಅತಿ ದೊಡ್ಡ ಸಂಖ್ಯೆ ಇದೆಯಲ್ವಾ, ಆ ಸೆಲ್ ಸೂಪರ್ ಸೆಲ್ ಆಗಿರಬಾರ್ದಂತೆ, ಆದರೆ ಎರಡನೇ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗಿರುವಂತೆ ಒಂದು ಟೇಬಲನ್ನು ರೆಡಿ ಮಾಡಬೇಕಂತೆ. ಓಕೆ, ಬನ್ನಿ ನೋಡೋಣ. 9th ಒನ್. ಸೊ ಟೇಬಲನ್ನು ರೆಡಿ ಮಾಡ್ತೇನೆ. 333, 222, ಯಾವುದಾದ್ರೂ ರ್ಯಾಂಡಮ್ ಆಗಿ ತೊಗೊಳ್ಳಿ. ಸೊ ಆದರೆ ಕಂಡೀಷನ್ ಎರಡು ಅಪ್ಲೈ ಆಗಬೇಕು. 445, 446, 449, ದೆನ್ 450, 447 ಬಿಟ್ಟಿದ್ದೇನೆ. ಸೊ ನೀವು ಮಾಡ್ಕೋಬಹುದು. ಸೊ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಯಾವುದು? ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ದಿಸ್ ಒನ್. 450 ದೊಡ್ಡದು, ಬಟ್ ಇದು ಸೆಕೆಂಡ್ ಲಾರ್ಜೆಸ್ಟ್ ನಂಬರ್. ಓಕೆ, ಸೆಕೆಂಡ್ ಲಾರ್ಜೆಸ್ಟ್ number, but this is not a super cell because this one considered as a super cell ಅಲ್ವಾ. ಸೊ ಇದಕ್ಕಿಂತ ಇದು ದೊಡ್ಡದಿರೋದ್ರಿಂದ ಲಾಸ್ಟಿಗೆ ನಾವು ಇದನ್ನ ಇಲ್ಲಿ ಮಧ್ಯಕ್ಕೆ ತಗೊಂಡಾಗ್ಲೂ ಸಹ ಇದು ಸೂಪರ್ ಸೆಲ್ ಅಲ್ಲ, ಲಾಸ್ಟಿಗೆ ತಗೊಂಡ್ರು ಸಹ ಇದು ಸೂಪರ್ ಸೆಲ್ ಅಲ್ಲ. ಹಾಗಾಗ್ಬಿಟ್ಟು ನಾಟ್ ಎ ಸೂಪರ್ ಸೆಲ್, ಫಸ್ಟ್ ಕಂಡೀಷನ್ ಅವ್ರು ಹೇಳಿದ್ದು. ಓಕೆ, ಫೈನ್, ಅಗ್ರೀಡ್. ಇದಾಯಿತು. ನೆಕ್ಸ್ಟ್ ಹೇಳ್ತಿದ್ದಾರೆ ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್ ಇದು. ಇದಾದಮೇಲೆ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? ಇದು ಅಲ್ವಾ. ದಿಸ್ ಇಸ್ ದ ಸೆಕೆಂಡ್ ಸ್ಮಾಲೆಸ್ಟ್ ನಂಬರ್. ಇಟ್ ಈಸ್ ಎ ಸೂಪರ್ ಸೆಲ್. ಯಾಕೆ? 222ಗಿಂತ ಜಾಸ್ತಿ ಇದೆಯಲ್ವಾ. ಸೊ ಹಾಗಾಗ್ಬಿಟ್ಟು ಇಟ್ ಈಸ್ ಎ ಸೂಪರ್ ಸೆಲ್. ಓಕೆ, ದಿಸ್ ಈಸ್ ದ ಸೂಪರ್ ಸೆಲ್. ಸೊ ಎರಡೂ ಕಂಡೀಷನ್ ಆಗೋ ಥರ ಬರೆದಿದ್ದೀವಿ. ನೀವು ಯಾವುದಾದ್ರೂ ನಂಬರ್ ಬರಿಬೋದು, ರಿಪೀಟ್ ಆಗಬಾರ್ದು, ಯಾವುದಾದ್ರೂ ನಂಬರನ್ನು ಬರಿಬೋದು. ಸೊ ಇದಕ್ಕಿಂತ ದೊಡ್ಡದಿದ್ರೆ ಆಯಿತು. ಓಕೆ, 300 ಬರೆದ್ರೂ ಸಹ ಇದು ಸೂಪರ್ ಸೆಲ್ಲೇ. ಓಕೆ, ಫೈನ್. ನೆಕ್ಸ್ಟ್, make other variations of this puzzle and the challenge your classmates. ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ, ಇನ್ನೊಂದು ಟೇಬಲನ್ನು ನೀವು ಪ್ರಿಪೇರ್ ಮಾಡಬೇಕಂತೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗಿದೆ ಅಂತಂದರೆ, ಸೊ ಯಾವ ರೀತಿಯಾಗಿ ಅಂತಂದರೆ ಸ್ವಲ್ಪ ಚಾಲೆಂಜು. ಯಾವ ರೀತಿಯಾಗಿ ಅಂತಂದರೆ 7500 ಸೂಪರ್ ಸೆಲ್ ಅಂತ ಅಂದರೆ ಇದಕ್ಕಿಂತನೂ ದೊಡ್ಡದಿರಬೇಕು, ಇದಕ್ಕಿಂತನೂ ದೊಡ್ಡದಿರಬೇಕು, ಕೆಳಗಡೆ ಇದಕ್ಕಿಂತನೂ ದೊಡ್ಡದಿರಬೇಕು. ಸೊ ಮೇಲ್ಗಡೆ ಅಂತೂ ಇಲ್ಲ. ಸೊ ಈ ನಂಬರ್ ನೋಡಿ 8632, ಇದಕ್ಕಿಂತನೂ ದೊಡ್ಡದಿರಬೇಕು, ಇದಕ್ಕಿಂತನೂ ದೊಡ್ಡದಿರಬೇಕು, ಇದಕ್ಕಿಂತನೂ ದೊಡ್ಡದಿರಬೇಕು, ಇದಕ್ಕಿಂತನೂ ದೊಡ್ಡದು. ಸೊ ಇಲ್ಲೂ ಅಷ್ಟೇ, ಇದು ಇದಕ್ಕಿಂತ ಮತ್ತೆ ಇದಕ್ಕೆ ಕನೆಕ್ಟ್ ಆಗಿದೆ, ಇದಕ್ಕೆ ಕನೆಕ್ಟ್ ಆಗಿದೆ, ಇದಕ್ಕೆ ಕನೆಕ್ಟ್ ಆಗಿದೆ. ಆ ರೀತಿಯಾಗಿ ಯೋಚನೆ ಮಾಡಿದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟ್ ದ ಟೇಬಲ್ 2 ವಿತ್ 5 ಡಿಜಿಟ್ ನಂಬರ್ ಹೂಸ್ ಡಿಜಿಟ್ಸ್ ಆರ್ 1, 0, 6, 3, 9. ಈ ಡಿಜಿಟ್ಸ್ಗಳನ್ನು ಬಳಸಿನೇ ನಾವು ಮಾಡಬೇಕಂತೆ. ಓಕೆ, ಲೆಟ್ಸ್ ಡೂ. 96,301 ಇದೆ. ಸೊ ಅದಕ್ಕಿಂತ ದೊಡ್ಡ ನಂಬರ್ ಇರಬೇಕಂತೆ. ಸೊ ಇದೇ ನಂಬರ್ಸ್ಗಳನ್ನು ಮಾಡಬೇಕು. 96,310 ಮಾಡೋಣ. ಓಕೆ, ವಿಚ್ ಇಸ್ ಬಿಗರ್ ದ್ಯಾನ್ ದಿಸ್. ಓಕೆ, ಫೈನ್. ನೆಕ್ಸ್ಟು ಇಲ್ಲಿ ನೋಡೋಣ. 36,109 ಇದಕ್ಕಿಂತ ಜಾಸ್ತಿ ಇರಬೇಕು. 36,910 ಮಾಡೋಣ. ಓಕೆ, ಐ ಥಿಂಕ್ ಇಟ್ಸ್ ವಿಸಿಬಲ್. ಓಕೆ, ಓಕೆ, ನೆಕ್ಸ್ಟ್ 19,000 ಇದೆ. ಸೊ ಫಸ್ಟು ಯಾವುದೇ ಸೂಪರ್ ಸೆಲ್ಸ್ ಇದೆ ಅದನ್ನ ಮಾಡ್ಕೊಂಬಿಡೋಣ. ಕ್ಲಿಯರು. 10,369 ಮಾಡೋಣ. ಸೊ ಎಲ್ಲ ನಂಬರ್ಸ್ ಇರಬೇಕು. 10369. ಓಕೆ, ಫೈನ್. ನೆಕ್ಸ್ಟು ಇಲ್ಲಿ ಇದಕ್ಕಿಂತ ಚಿಕ್ಕದಿರಬೇಕಲ್ವಾ. 10,396 ಮಾಡೋಣ. ಇದಕ್ಕಿಂತ ಜಾಸ್ತಿ ಮಾಡಿದಾಗ 19,630. ಸೊ ಅಗೇನ್ ಇದು ಇದಕ್ಕಿಂತ ಚಿಕ್ಕದಿರಬೇಕು. 19,360 ಮಾಡ್ಬೋದು. ಸೊ ಫಿನಿಶ್ ಇಲ್ಲಿ. ಸೊ ವಾಪಸ್ ಇಲ್ಲಿಗೆ ಬರೋಣ. ಇದಕ್ಕಿಂತ ಇದು ಚಿಕ್ಕದಿರಬೇಕಲ್ವಾ. ಸೊ 10,936. ಓಕೆ, 963 ದೊಡ್ಡದಾಗತ್ತೆ ಅವಾಗ. ಸೊ ಅದಕ್ಕಿಂತ ಇದು ಚಿಕ್ಕದೇ ಇರಬೇಕಲ್ವಾ. 906. ಸೊ ಈಗ ಇದಕ್ಕಿಂತ ಇದು ಚಿಕ್ಕದಿರಬೇಕು. 96,000 ಇದು. ಓಕೆ,
13,690. ಓಕೆ, ಫಿನಿಶ್. ಈಗ ನೀವು ನೋಡೋಣ, ಎಲ್ಲ ಕಡೆಯಿಂದ ನೋಡಿದ್ರು ಸಹ ನಿಮಗೆ ಇದು ಎಕ್ಸಾಕ್ಟ್ ಸಿಗುತ್ತೆ. ಸೊ ಬನ್ನಿ, ಇಲ್ಲಿ ಕ್ವಶನ್ಸ್ ಇದೆ. ಸೊ ದ ಬಿಗ್ಗೆಸ್ಟ್ ನಂಬರ್ ಇನ್ ದ ಕಾಲಮ್, ದಿಸ್ ಒನ್ ಇಸ್ 96,310. Okay, fine. The next question. The smallest even number in the table. The smallest number ಯಾವುದಿದೆ ನೋಡೋಣ, 10,369. ಬಟ್ ದಿಸ್ ಇಸ್ ನಾಟ್ ಅ ಈವನ್ ನಂಬರ್. 9 ಇದೆ ಯೂನಿಟ್ ಪ್ಲೇಸಲ್ಲಿ, ಇದು ಆಡ್ ನಂಬರು, ಇದು ಈವನ್ ನಂಬರು. 10,390, 10,396. ಓಕೆ, ಫೈನ್. ದ ಸ್ಮಾಲೆಸ್ಟ್ ನಂಬರ್ ಗ್ರೇಟರ್ ದ್ಯಾನ್ 50,000. ಓಕೆ, 50,000ಗಿಂತ ಜಾಸ್ತಿ ಬಹಳ ನಂಬರ್ ಇದ್ದಾವೆ. 96,000 ಇದೆ, 96,301 ಇದೆ, ಇದಿದೆ. ಸೊ ಬಟ್ ದೇ ಹ್ಯಾವ್ ಆಸ್ಕ್ಡ್ ದ ಸ್ಮಾಲೆಸ್ಟ್ ನಂಬರ್ ಗ್ರೇಟರ್ ದ್ಯಾನ್ 50. ಸ್ಮಾಲೆಸ್ಟ್ ನಂಬರ್, ಈ 4ರಲ್ಲಿ ಸ್ಮಾಲೆಸ್ಟ್ ನಂಬರ್ ಕೇಳಿದ್ದಾರೆ. 1, 2, 3, 4ಅಲ್ಲಿ 60,193. 60,193. Once you have filled the table above, put commas appropriately after the thousands digit. ಎಲ್ಲಾದರೂ ಆದಮೇಲೂ ಸಹ ಕಾಮನ ನಾವು ಪ್ಲೇಸ್ ಮಾಡಬೇಕಂತೆ. ಆಲ್ರೆಡಿ ಐ ಹ್ಯಾವ್ ಡನ್. ಸೊ ಇಲ್ಲಿ ನಾನು ಮಾಡಿದ್ದೇನೆ. ಸೊ ನೀವು ಬರಿತಾ ಇರುವಾಗ ಕೊಮ ಹಾಕ್ಕೊಂಡೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.